ಬತ್ತಿ ಹೋಗಿದ್ದ ಕೃಷ್ಣೆಗೆ ನಿನ್ನೆ ಸುರಿದಂತ ಮಳೆಯಿಂದ ಜೀವ ಕಳೆ ಬಂದಿದೆ. ಕೊಂಕಣ ಪ್ರದೇಶದಲ್ಲಿ ಸುರಿದಂತ ಮಳೆ ಕೃಷ್ಣಾ ನದಿಗೆ ನೀರು ಹರಿದು ಬಂದಿದೆ. ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ ಮೂಲಕ ಕರ್ನಾಟಕಕ್ಕೆ ನೀರು. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯ ರಾಜಾಪುರ ಬ್ಯಾರೇಜ್ ಪಶ್ಚಿಮ ಘಟ್ಟಗಳಲ್ಲಿ ಸುರಿತಾ ಇರುವಂತ ಮಳೆಯಿಂದ ಕೃಷ್ಣಾ ನದಿಗೆ ಇದೀಗ ಜೀವ ಕಳೆ ಬಂದಿದೆ. ನದಿಯ ಹರಿವಿನಿಂದ ಗಡಿಭಾಗದ ರೈತರಲ್ಲಿ ಮಂದಹಾಸ ಮೂಡಿದೆ. ನೋಡಿ, ಬರಗಾಲದ ಪರಿಸ್ಥಿತಿ ಈ ಬಾರಿಯಂತೂ ಬಹಳ ಭೀಕರವಾಗಿತ್ತು. ಈ ಬಿರು ಬೇಸಿಗೆಯಿಂದ ಜನ ತತ್ತರಿಸಿ ಹೋಗಿದ್ರು. ನೀರೇ ಇರಲಿಲ್ಲ, ಎಲ್ಲ ಕಡೆ ಡ್ರೈ ಆಗಿಬಿಟ್ಟಿತ್ತು. ಯಾವಾಗ ಮಳೆ ಬರುತ್ತೆ ಅಂತ ರೈತರು ಜನರು ಕಾದು ಕುಳಿತಿದ್ರು. ಜನ ಜಾನುವಾರುಗಳಿಗೆ ಸಮಸ್ಯೆ ಆಗಿದ್ದು ಕೂಡ ಇದೆ. ಕೆಲವು ಕಡೆಯಲ್ಲಿ ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗ್ಬಿಟ್ಟಿತ್ತು. ಇದೆಲ್ಲದರ ನಡುವೆ ಇದೀಗ ಮಳೆ ಆಗಿರೋದ್ರಿಂದ ನೀರು ಹರಿದು ಬರ್ತಾ ಇದೆ. ಕೊಂಕಣ ಪ್ರದೇಶದಲ್ಲಿ ಸುರಿದಂಥ ಮಳೆ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಾ. ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ ಮೂಲಕ ಕರ್ನಾಟಕಕ್ಕೆ ನೀರು ಬರ್ತಾ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ನಿಟ್ಟಿಸಿರು ಬಿಡುವಂತಾಗಿದೆ ರೈತರು. ಬತ್ತಿ ಹೋಗಿದ್ದಂಥ ಕೃಷ್ಣೆಗೆ ನಿನ್ನೆ ಸುರಿದಂಥ ಭಾರೀ ಮಳೆಯಿಂದ ಜೀವ ಕಳೆ ಬಂದಿದೆ. ಇಷ್ಟರ ಮಟ್ಟಿಗೆ ನೀರು ಇರಲೇ ಇಲ್ಲ, ಎಲ್ಲ ಡ್ರೈ ಆಗಿ ಹೋಗ್ಬಿಟ್ಟಿತ್ತು. ಆತಂಕದಲ್ಲಿ ಇದ್ದರು ರೈತರು ಮತ್ತು ಜನರು. ಇನ್ನೊಂದು 15 ದಿನ ಇದೇ ಥರ ಮಳೆ ಬರದೇ ಇರುವಂಥ ಪರಿಸ್ಥಿತಿ ಇದ್ಬಿಟ್ರೆ ಜೀವನ ನಡೆಸೋದು ತೀರಾ ಕಷ್ಟ ಆಗುತ್ತೆ ಅನ್ನುವಂಥ ಸಿಚುವೇಶನ್ ಇತ್ತು. ಆದರೆ ಸದ್ಯಕ್ಕೆ ಮಳೆ ಆಗಿರೋದ್ರಿಂದ ನೀರು ಬರ್ತಾ ಇದೆ. ಹಾಗಾಗಿ ಸಹಜವಾಗಿಯೇ ರೈತರಿಗೂ ಕೂಡ ಖುಷಿಯಾಗಿದೆ, ಸಂತಸ ತಂದಿದೆ ಈ ಮಳೆ. ನೋಡಿ, ನೆನ್ನೆ ಸುರಿದಂಥ ಭಾರಿ ಮಳೆಗೆ ಯಾವ ರೀತಿಯಾಗಿ ನೀರು ತುಂಬಿ ಹರಿತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಬರಗಾಲದ ಪರಿಸ್ಥಿತಿ ಇತ್ತು, ಬೆಳೆಗಳು ಕೈ ಕೊಟ್ಟಿತ್ತು, ಬೆಳೆಗಳು ಬಂದಿರಲಿಲ್ಲ. ಇನ್ನೊಂದು ಕಡೆಯಲ್ಲಿ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗಿತ್ತು, ಜಾನುವಾರುಗಳಿಗೂ ಕೂಡ ಸಮಸ್ಯೆ ಆಗಿತ್ತು. ಹೀಗೆ ಆಗಿಬಿಟ್ರೆ ಹೇಗೆ, ಮಳೆ ಬರೋದು ಯಾವಾಗ ಅಂತ ರೈತರು ಕಾಯ್ತಾ ಇದ್ರು. ಆದರೆ ಸುರಿದಂಥ ಒಂದು ಮಳೆಗೆ ನೀರು ತುಂಬಿ ಹರಿತಾ ಇದೆ. ಇದೀಗ ಜೀವ ಕಳೆ ಬಂದಿದೆ ಕೃಷ್ಣಾ ನದಿಗೆ. ಇದರಿಂದ ರೈತರ ಮೊಗದಲ್ಲೂ ಕೂಡ ಸಂತಸ ನೆಲೆ ಮಾಡಿದೆ. ಸೊ ಇನ್ನು ಮಳೆಗಾಲದ ಪ್ರಾರಂಭ ಅಷ್ಟೇ, ಈಗಲೇ ನೀರು ತುಂಬಿ ಹರಿತಾ ಇರೋದ್ರಿಂದ ಸಹಜವಾಗಿಯೇ ಖುಷಿಯಾಗಿದೆ. ಯಾಕಂದರೆ ಇಷ್ಟು ವರ್ಷದಕ್ಕಿಂತ ಈ ವರ್ಷ ಬೇಸಿಗೆ ಬಹಳ ಭಯಂಕರವಾಗಿತ್ತು. ಬಿಸಿಲಿನ ತಾಪ ತಡೆಯೋದಕ್ಕಾಗ್ತಾ ಇರಲಿಲ್ಲ. ಒಂದು ರೀತಿಯಾದಂಥ ಸಂಕಷ್ಟದ ಪರಿಸ್ಥಿತಿ ಇತ್ತು.